ವೀಕ್ಷಕರೇ ನಮಸ್ಕಾರ. ನಾನು ಸುರೇಶ್ ಶೆಟ್ಟಿ. ನೀವು ನೋಡ್ತಾ ಇರೋದು ದ ಗ್ರೇಟ್ ಕೋಲಾರದಲ್ಲಿ ಇದು ಈಗ ಶುಭಾರಂಭವಾಗ್ತಾ ಇರುವಂಥ ಕರಗದ ಒಂದು ಪ್ಲೇಸು. ಇದು ಕಾರಂಜಿಕಟ್ಟೆ ಕರಗ ದೇವಸ್ಥಾನ, ಶ್ರೀ ಧರ್ಮರಾಯ ದೇವಸ್ಥಾನದಲ್ಲಿ ನಾವೀಗ ಬಂದಿದ್ದೀನಿ. ನಾನು ಇಲ್ಲಿಂದ ಇವತ್ತು ಶುಭಾರಂಭಗೊಳ್ತಾ ಇದ್ದಾರೆ. ಇವತ್ತಿಂದ ಕರಗ ಸ್ಟಾರ್ಟ್ ಆಗ್ತಾಯಿದೆ. ಧ್ವಜಾರೋಹಣ ಇವತ್ತು ಇಲ್ಲಿಂದ ಧ್ವಜಾರೋಹಣ ಸ್ಟಾರ್ಟ್ ಆಗುತ್ತೆ ಮತ್ತು ಸತತವಾಗಿ ಒಂದು 6-7 ದಿನದ ಕರಗ ಕಾರ್ಯಕ್ರಮ ಇರುತ್ತೆ. ಸೊ ಎಲ್ಲ ಇಲ್ಲಿ ಹೆಂಗೆ ಕರಗ ಮಾಡ್ತಾರೆ, ಹೆಂಗೆ ಮತ್ತು ಎಷ್ಟು ಯಾವ ವೇಳಾಪಟ್ಟಿ ಯಾವತ್ತು ಏನಿರುತ್ತೆ ಅಂತ ಎಲ್ಲನೂ ಈ ದೇವಾಲಯದ ಅರ್ಚಕರು ಪೂಜಾರ ಹತ್ರ ಎಲ್ಲನೂ ತಿಳ್ಕೊಳ್ಳೋಣ ಬನ್ನಿ. ಸೊ ಇದು ನೀವು ನೋಡ್ತಾ ಇದ್ದೀರಿ, ಇದು ಧರ್ಮರಾಯರ ದೇವಸ್ಥಾನ. ಇದೇ ಧರ್ಮರಾಯರ ದೇವಸ್ಥಾನ ನೋಡಿ. ನಮ್ಮ ಇದು ಧ್ವಜಕುಂಭ. ಆತ್ಮೀಯ ಕರಗ ಪ್ರೇಕ್ಷಕರೇ, ಕರಗ ಪ್ರಿಯರೇ, ನಮ್ಮ ಧರ್ಮರಾಯ ದೇವಸ್ಥಾನದಲ್ಲಿ ಅರ್ಚಕರಾಗಿರುವಂಥ ಸುಬ್ರಹ್ಮಣ್ಯ ಅವರ ಹತ್ರ ತಿಳ್ಕೊಂಡ ಇಲ್ಲಿನ ವೇಳಾಪಟ್ಟಿ, ಯಾವತ್ತಿಂದ ಕರಗ ಶುಭಾರಂಭಗೊಳ್ಳುತ್ತಿದೆ, ಯಾವತ್ತು ಕರಗ ನಿಲ್ತಾ ಇದೆ, ಇದು ಪೂರ್ತಿ ವಿವರಣೆ ಕೊಡಿ ಸುಬ್ರಹ್ಮಣ್ಯ ಅವರೇ. ಇವತ್ತು ಸೋಮವಾರ 14ನೇ ತಾರೀಕು ಸಂಜೆ ಧ್ವಜಾರೋಹಣ ಇದೆ. ಎಷ್ಟು ಗಂಟೆಗೆ? ಧ್ವಜಾರೋಹಣ 6 ಗಂಟೆಗೆ. ನಾಳೆ ಹಸಿ ಕರಗ. ಸಂಜೆ 6 ಗಂಟೆಗೆ ಬಾವಿ ಹತ್ರ ಹೋಗ್ತಾರೆ. 6 ಗಂಟೆಗೆ ಬಾವಿ ಹತ್ರ ಹೋಗ್ತಾರೆ. ಕರಗ ಇಲ್ಲಿ ಬರೋ ಅಷ್ಟೊತ್ತಿಗೆ 10 ಗಂಟೆ ಆಗ್ತದೆ. 10-11 ಗಂಟೆಗೆ ಹಸಿ ಕರಗ ಮುಗಿಯುತ್ತೆ. ನಾಳಿದ್ದು 16ನೇ ತಾರೀಕು. ಹಸಿ ಕರಗ ಎಲ್ಲಿ ಗಂಟೆ ಹೋಗ್ತಾರೆ? ಡೈರೆಕ್ಟ್ ಇಲ್ಲೇ ಬಂದ್ಬಿಡ್ತಾರೆ? ಇಲ್ಲ, ಅಂತರಗಂಗೆಯಿಂದ ಎತ್ಕೊಂಡು ಬಾವಿ ಹತ್ರ ಅಲ್ಲಿ ಎತ್ಕೊಂಡು ಬಂದು ಬಸ್ ಸ್ಟ್ಯಾಂಡ್ ಸರ್ಕಲ್ಲು ಕಿಲಾರ್ಪೇಟೆ ನೋಡಿಕೊಂಡು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡಿಕೊಂಡು ಈ ದೇವಸ್ಥಾನ ಹತ್ರ ಧರ್ಮರಾಯ ದೇವಸ್ಥಾನ ಹತ್ರ ಬರ್ತಾರೆ. ದೇವಸ್ಥಾನ ಹತ್ರ ಇಲ್ಲಿ ಆಡಿ ಮತ್ತು ದೇವಸ್ಥಾನದಲ್ಲಿ ಇಳಿಸ್ತಾರೆ. ಇದು 2 ದಿನದ 2ನೇ ದಿನ ಸೋಮವಾರ ಮಂಗಳವಾರ. 3ನೇ ದಿನ 16ನೇ ತಾರೀಕು ಬುಧವಾರ ದೀಪೋತ್ಸವ. ಬೆಳಗ್ಗೆ 10 ಗಂಟೆಗೆ ಗಂಗಮ್ಮನ ದೇವಸ್ಥಾನ ಮತ್ತು ಕೋಲಾರಮ್ಮನ ದೇವಸ್ಥಾನ ದೀಪೋತ್ಸವ ಇರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಹಾಲು ಉಗಿಸ್ತಾರೆ, ಅಂದರೆ ಪೊಂಗಲ್ ಸೇವೆ ಇರುತ್ತೆ. ಪೊಂಗಲ್ ಸೇವೆ ಇರುತ್ತೆ. ಪೊಂಗಲ್ ಸೇವೆ ಎಷ್ಟು ಗಂಟೆಗೆ? 3 ಗಂಟೆಗೆ. ಮತ್ತು ರಾತ್ರಿ 8 ಗಂಟೆಗೆ ದ್ರೌಪದಮ್ಮನಿಗೆ ದೀಪೋತ್ಸವ ಇರುತ್ತೆ. ಆ ದೀಪೋತ್ಸವದಲ್ಲಿ ಯಾರು ಬೇಕಾದ್ರೂ ದೀಪ ಮಾಡೋಲ್ಲ? ಯಾರು ಬೇಕಾದರೂ ಮಾಡ್ಬೋದು. ಎಲ್ಲರೂ ಮಾಡ್ತಾರೆ. ಕುಲಸ್ಥರು ಮಾಡ್ತಾರೆ, ಪಣಸ್ಥರು ಮಾಡ್ತಾರೆ. 2 ಸರಿ ದೀಪೋತ್ಸವ ಇದೆಯಾ? 2 ಸತಿ ಅಂದರೆ ಬೆಳಗ್ಗೆ ದೀಪೋತ್ಸವ ಬಂದು ಕೋಲಾರಮ್ಮನಿಗೆ ಮತ್ತು ಗಂಗಮ್ಮನ ದೇವಸ್ಥಾನಕ್ಕೆ ಎತ್ಕೊಂಡು ಹೋಗ್ತಾರೆ. ಓಹೋ, ದ್ರೌಪದಮ್ಮನಿಗೆ ಸಾಯಂಕಾಲ ಮಾಡ್ತಾರೆ. 3ನೇ ದಿನದ 4ನೇ ದಿನ ಮಧ್ಯಾಹ್ನ ಕಲ್ಯಾಣೋತ್ಸವ ಇರುತ್ತೆ. ದೇವರಿಗೆ ಮದುವೆ ಮಾಡ್ತಾರೆ. ಆಮೇಲೆ ಕಿಲಾರ್ಪೇಟೆಯಿಂದ ಹುಡುಗನ ಮನೆ ತವ್ರ ಮನೆ ಹುಡುಗರೆ ತರ್ತಾರೆ. ಮತ್ತು ಕಲ್ಯಾಣೋತ್ಸವ ಆದಮೇಲೆ ಸಂಜೆ ಹೂವಿನ ಕರಗ ಇರುತ್ತೆ. 7 ಗಂಟೆಗೆ ಹೂವಿನ ಕರಗ. ಯಾವಾರ? ಗುರುವಾರ ಹೂವಿನ ಕರಗ. ಮಧ್ಯಾಹ್ನ ಕಲ್ಯಾಣೋತ್ಸವ, ಸಾಯಂಕಾಲ ಹೂವಿನ ಕರಗ ಇರುತ್ತೆ. ಹೂವಿನ ಕರಗ 7 ಗಂಟೆಗೆ ಹೂವಿನ ಕರಗ. ಇಲ್ಲಿ ದೇವಸ್ಥಾನ ಹತ್ರ ಆಡಿಕೊಂಡು ಮತ್ತೆ ಪೇಟೆ ಸುತ್ತ ಹೋಗುತ್ತೆ. ಮತ್ತೆ ಮಾರನೇ ದಿನ ಪೇಟೆ ಎಲ್ಲಿಂದ ಎಲ್ಲಿವರೆಗೂ ಹೋಗ್ತಾರೆ? ಪೇಟೆ ಅಂದರೆ ನಮ್ಮ ಏರಿಯಾ ಕಾರಂಜಿಕಟ್ಟೆ ಸುತ್ತಕೊಂಡು ದರ್ಗಾ ಮಾಲ್ ಹೋಗಿ ಹೈಸ್ಕೂಲ್ ಫೀಲ್ಡು ಹೋಗಿ ಕುರುಪೇಟೆ ನೋಡಿಕೊಂಡು ಮತ್ತೆ ಕಿಲಾರ್ಪೇಟೆ ನೋಡಿಕೊಂಡು ಗಂಗಮ್ಮನ ದೇವಸ್ಥಾನ, ಗೌರಿಪೇಟೆ ನೋಡ್ಕೊಂಡು ಗಂಗಮ್ಮನ ದೇವಸ್ಥಾನ ನೋಡಿಕೊಂಡು ಮತ್ತೆ ಈ ಕಡೆ ಬರ್ತಾರೆ. ಎಷ್ಟೊತ್ತು ಬಂದು ಇಳಿಸ್ತಾರೆ? ಸಂಜೆ ಆಗೋಗುತ್ತೆ ಇಳಿಸೋದು. ಇವತ್ತು ಸಂಜೆ ಹತ್ತಿರ ನಾಳೆ ಸಂಜೆ ಇಳಿಸೋದು? ನಾಳೆ ಸಂಜೆ 6 ಗಂಟೆ. ಇವಾಗಾದ್ರೆ ಹೆಚ್ಚು ಕಮ್ಮಿ 24 ಗಂಟೆ. ಹೌದು ಆಗೋಗುತ್ತೆ. 24 ಗಂಟೆನೂ ಆಗುತ್ತೆ. ಇನ್ನೂ ಜಾಸ್ತಿನೂ ಆಗ್ತಾ ಇತ್ತು. ಆದರೆ ಈಗ ಅವ್ರ ಮಗ ಹೊರಡೋದ್ರಿಂದ ಬೇಗ ನಿಲ್ಲಿಸ್ತಾರೆ. ಬೇಗ ನಿಲ್ಲಿಸ್ತಾರೆ. ಅಗ್ನಿಗುಂಡ ಪ್ರವೇಶ ಮಾಡಿ ಅವತ್ತು ಅಗ್ನಿ ಪ್ರವೇಶ ಇರುತ್ತೆ. ಶುಕ್ರವಾರ ಸಾಯಂಕಾಲ ರಾತ್ರಿಗೆ ಅಗ್ನಿಗುಂಡ ಪ್ರವೇಶ ಆದಮೇಲೆ ಕರಗ ಇಳಿಸ್ತಾರೆ. ಮತ್ತು ಸಂಜೆ ಅವತ್ತು ನಾಟಕ ಇದೆ. ನಾಟಕ ಇದೆ. ಇವಾಗ ನಾಟಕ ಕಲಿತಾ ಇದ್ದಾರೆ. ಮತ್ತು ಮಾರನೇ ದಿನ ಭಾರತ ಪಟ್ಟಣ. ಯಾವತ್ತು? ಭಾರತ ಪಟ್ಟಣ ಶನಿವಾರ. ಎಷ್ಟು ಗಂಟೆಯಿಂದ? ಶನಿವಾರ 10 ಗಂಟೆ ಆಗುತ್ತೆ. ಭಾರತ ಪಟ್ಟಣ ರಾತ್ರಿ. ಬೆಳಗ್ಗೆ ಪೋತರಾಜ್ ಕಾವು ಇರುತ್ತೆ. ನೀವು ಪೋತರಾಜ್ ಕಾವು ಕೊಡ್ತೀರಾ? ಹೌದು, ನಡೆಯುತ್ತೆ. ಸೊ ಇಲ್ಲೂ ಇದೆ ಪೋತರಾಜ್ಗೆ ಆಹುತಿ ಕೊಡೋದು, ಮೆಕ್ಕೆ ಕೊಡೋದು ಇದೆ. ಸೊ ಅದು ಭಾನುವಾರ ದಿನ ಬೆಳಗ್ಗೆ 5 ಗಂಟೆ 4:15 5 ಗಂಟೆಗೆ ಆಗುತ್ತೆ. ಮತ್ತು ಭಾನುವಾರ ಮಧ್ಯಾಹ್ನ 2 ಗಂಟೆಗೆ ವಸಂತೋತ್ಸವ ನಡೆಯುತ್ತೆ. ವಸಂತೋತ್ಸವ ಒಣಕೆ ಮಧ್ಯಾಹ್ನ ಭಾನುವಾರ ಮಧ್ಯಾಹ್ನ. ಓಕೆ. ಮತ್ತೆ ದೇವರ ಉತ್ಸವ ಹೋಗಿ ಮೆರವಣಿಗೆ ಹೋಗಿ ಬಂದು ಅಲ್ಲಿಗೆ ಮುಕ್ತಾಯ. ಧ್ವಜ ಅವರೋಹಣ ಮಾಡ್ತಾರೆ. ಅವಾಗ ಧ್ವಜನ ಅವರೋಹಣ ಮಾಡಿದ್ರೆ ಎಲ್ಲಿಗೆ ಪೂರ್ತಿ ಕಾರ್ಯಕ್ರಮ ಮುಗ್ದಂಗೆ ಆಯಿತು. ಸೋಮವಾರದಿಂದ ಭಾನುವಾರವರೆಗೂ 7 ದಿನದ ಕಾರ್ಯಕ್ರಮ ಇದೆ. ಹೌದು. ಸೊ ಓಕೆ, ಧನ್ಯವಾದಗಳು ಸುಬ್ರಹ್ಮಣ್ಯ ಅವರೇ. ನಮಸ್ಕಾರ ವೀಕ್ಷಕರೇ. ಇದಾಗಿತ್ತು ನಮ್ಮ ಕಾರಂಜಿಕಟ್ಟೆ ಕರಗದ
ವೇಳಾಪಟ್ಟಿ ಇಲ್ಲಿ 7 ದಿನದ ಕಾರ್ಯಕ್ರಮ ಏನೇನಿದೆ ಅಂತೇಳಿ ಎಲ್ಲ ತಿಳಿಸ್ಕೊಟ್ರು ಇಲ್ಲಿನ ಅರ್ಚಕರು ಪೂಜಾರಿಯವರು. ಸೊ ನೀವು ಯಾರ್ಯಾರು ಕರ್ಗಕ್ಕೆ ಬರಬೇಕು ಅಂತ ಹೇಳ್ತಾ ಇದ್ದೀರೋ ಈ ವೇಳಾಪಟ್ಟಿಯನ್ನು ನೆನಪು ಮಾಡಿಕೊಂಡು ನೀವು ಇಲ್ಲಿ ಬಂದು ದೀಪಗಳು ಮಾಡ್ಬೋದು, ಕರ್ಗೋತ್ಸವದಲ್ಲೂ ಎಲ್ಲರೂ ಭಾಗಿಯಾಗ್ಬೋದು. ಸೊ ಎಲ್ಲರೂ ನಿಮ್ಮ ಒಳ್ಳೇದಕ್ಕೋಸ್ಕರ ಕರ್ಗ ಮಾಡೋದೇ ಜನಗಳ ಹಿತಕ್ಕಾಗಿ ಅಲ್ವಾ, ಜನಗಳು ಒಳ್ಳೇದಾಗಲಿ, ಆ ದ್ರೌಪದಮ್ಮ ಬರ್ತಾಳೆ ಅವ್ರಿಗೆಲ್ಲ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಮಾಡೋದು. ಧನ್ಯವಾದಗಳು. ಒಳಗಡೆ ಎಲ್ಲ ಮಾಡ್ಕೊಂಬರ್ತೀನಿ. ಇದು ದೀಪಗಳ ದಿನ ಅಲಂಕಾರ ಚೆನ್ನಾಗಿ ಮಾಡಿರ್ತಾರಂತೆ. ಒಳಗಡೆ ಎಲ್ಲ ಅವತ್ತು ಬರೋಕ್ಕಾಗಲ್ಲ. ಇಲ್ಲೇ ಕರ್ಗ ಕುಣಿಯೋದು, ಮೇಲ್ಗಡೆ ಎಲ್ಲ ಹೂವು ಎಲ್ಲ ಹಾಕಿ ಚೆನ್ನಾಗಿ ಮಾಡಿರ್ತಾರೆ. ಈ ಕಡೆ ಹೆಣ್ಮಕ್ಳು ಮಕ್ಕಳು ಎಲ್ಲ ಕೂತ್ಕೊಳಕ್ಕೆ ವ್ಯವಸ್ಥೆ ಇದೆ. ಸೊ ಏನು ಗೊತ್ತಾ, ಕಟಾರಿಪಳ್ಳಿ ಕರ್ಗಕ್ಕೂ ಕರಂಜಿ ಕಟ್ಟೆ ಕರ್ಗಕ್ಕೂ ಏನು ವ್ಯತ್ಯಾಸ ಅಂದರೆ ಇಲ್ಲಿ ಜನ ಕೂತ್ಕೊಳೋಕೆ ಜಾಗ ಇದೆ. ಇಲ್ಲಿ ತುಂಬ ಜನ ಕೂತ್ಕೊಂಡ್ಬಿಡ್ತಾರೆ, ಸಾವಿರಾರು ಜನ ಸೇರ್ತಾರೆ. ಕರ್ಗ ದೇವರು ಇಲ್ಲಿ ಬಂದು ಕುಣಿತಾರೆ, ಸಾಗದಾಗಿರುತ್ತೆ ನೋಡೋಕ್ಕೆ. ಸೊ ಅದೇ ನಮಗೆ ಕಟಾರಿಪಳ್ಳಿ ದೇವಸ್ಥಾನದಲ್ಲಾದರೆ ಇಷ್ಟು ಜಾಗ ಸಿಕ್ಕಲ್ಲ. ಆದರೆ ಅದು ತುಂಬ ಇತಿಹಾಸ, ಹಳೆ ದೇವಸ್ಥಾನ, ಹಳೆ ಕರ್ಗ. ನಮ್ಮ ಕೋಲಾರಕ್ಕೆ ಮೂಲತಃ ಕರ್ಗದ ದೇವಾಲಯ. ಅದರಿಂದ ಸಿಟಿ ದೊಡ್ಡದಾಗಿ ಜಾಗ ಚಿಕ್ಕದಾಗಿ ಹೋಗಿದೆ. ಇಲ್ಲಿ ಇದಕ್ಕಾಗಿ ಒಂದಷ್ಟು ಜಾಗ ಬಿಟ್ಟು ಮಾಡ್ತಾಯಿದ್ದಾರೆ. ವೀಕ್ಷಕರು, ಈ ದೇವಸ್ಥಾನದ ನೋಡ್ಕೊಂಬರೋಣ ಎಲ್ಲ ಹೆಂಗಿದೆ ದೇವಸ್ಥಾನ. ಕೃಷ್ಣ ಅರ್ಜುನ ಬೋಧನೆ ಮಾಡ್ತಾ ಇರೋದಿದೆ. ದೇವರನ್ನ ರೌಂಡ್ ಹಾಕೊಂಡ್ಬರೋಣ.
ವಿರಾಜಮಾನಾಗಿದ್ದಾನೆ. ಇದು ದೇವಾಲಯದ ಗೋಪುರ. ಧರ್ಮರಾಯ ಇರ್ಬೋದು ಅನ್ಕೋತೀನಿ, ಒಂದು ಭೀಮ, ಒಂದು ಧರ್ಮರಾಯ. ಓಕೆ, ಇದು ಒಂದಿದೆ, ಒಂದು ಭೀಮನೇ ಮೇಲಿರೋ ಧರ್ಮರಾಯ ಅಂತ ನಾನು ಅನ್ಕೋತೀನಿ. ನೋಡಿ, ಇವನು ನನಗೆ ಗೊತ್ತಿದ್ದಂಗೆ ಪೋತ್ರಾಯನ ಮೇಕೆ ಇಟ್ಕೊಂಡಿದ್ದಾನೆ. ಅವನ ಜೊತೆಲಿ ಒಂದು ಮಚ್ಚಿದೆ. ಸೊ ಪೋತ್ರಾಯಿಂದ ಒಂದು ತುಂಬ ದೊಡ್ಡ ಪಾರ್ಟ್ ಇದೆ. ಆಕೆ ದ್ರೌಪದಿ ದೇವಿ, ಈತ ಅರ್ಜುನ, ಮೇಲ್ಗಡೆ ದೇವರು. ಸೊ ಪೋತ್ರಾಯನು ತುಂಬ ವಿಜೃಂಭವಾಗಿ. ಆಮೇಲೆ ಇಲ್ಲಿ ಅಭಿಮನ್ಯು ತನ್ನ ಚಕ್ರ ಎತ್ಕೊಂಡಿದ್ದಾನೆ. ಯುದ್ಧದಲ್ಲಿ ಅವನು ಒಂಟಿಯಾದಾಗ ಅವನ ಮೇಲೆ ಕೌರವರು ಮುಗಿಬಿದ್ದಾಗ ಅವನು ಚಕ್ರ ಎತ್ಕೊಂಡು ಅದ್ರ ಜೊತೆಲಿ ಹೋರಾಡ್ತಾನೆ. ಮೇಲ್ಗಡೆ ಒಬ್ಬ ಇದ್ದಾನೆ, ಭೀಮ ಇರ್ಬೋದು ಅಂತ ಅನಿಸುತ್ತೆ. ಸೊ ಇವರೆಲ್ಲ ಹೀಗಿದೆ ದೇವಸ್ಥಾನ ನೋಡಿದೆ. ಹೀಗೆ ನೋಡೋಣ. ವಿಷ್ಣು, ಇವನು ಆಂಜನೇಯ, ಹನುಮಂತನಿದ್ದಾನೆ ಇಲ್ಲಿ. ಏನೋ ಇದು ಶಬಲಿ ನಾವು ಒಂದು ರೌಂಡ್ ಹಾಕೊಂಡು ಪ್ರದಕ್ಷಿಣೆ ಹಾಕೊಂಡ್ಬಿಟ್ಟು ದೇವಸ್ಥಾನನ ಕಾಣಿಸ್ತದೆ ನೋಡಿ.